ಕೊನೆ ಉಸಿರೆಳೆಯಲು ಹುಟ್ಟಿದ ಮನೆಗೆ ಬಂದ ವೃದ್ಧೆ, ಬೀಗ ಹಾಕಿ ಮಗಳು ಎಸ್ಕೇಪ್, ಬಾಗಿಲಿನಲ್ಲೇ ಆಶ್ರಯ ಪಡೆದ ವೃದ್ಧೆ. ಆಸ್ತಿ ವಿವಾದ ತಂದ ದುಸ್ಥಿತಿ, ನಂಜನಗೂಡಿನಲ್ಲೊಂದು ಮನ ಕಲಕುವಂತ ಘಟನೆ. ತನ್ನ ಕೊನೆ ಉಸಿರನ್ನ ಎಳೆಯಲು ತಾನು ಹುಟ್ಟಿ ಬೆಳೆದಂತ ಮನೆಗೆ ಬಂದ ವೃದ್ಧೆಯೊಬ್ಬರು ಬಾಗಿಲು ಬಳಿ ಆಶ್ರಯ ಪಡೆದಂತ ಮನ ಕಲಕುವಂತ ಘಟನೆಯೊಂದು ನಂಜನಗೂಡು ತಾಲೂಕು ರಾಂಪುರ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ. ಕಟುಕ ಹೃದಯದ ಹೆತ್ತ ಮಗಳು ತಾಯಿ ಆಗಮನವನ್ನ ಸಹಿಸದೆ ಮನೆಗೆ ಬೀಗವನ್ನ ಜಡಿದು ಎಸ್ಕೇಪ್ ಆದ ಕಾರಣ ಬಾಗಿಲಿನಲ್ಲೇ ಉಸಿರು ಹಿಡಿದು ಕಾದಿದ್ದಾರೆ ವೃದ್ಧೆ ತಾಯಿ. ತನ್ನ ಮಗನ ಮನೆಗೆ ಹೋಗದೆ ತಾನು ಹುಟ್ಟಿದ ಮನೆಯೊಳಗೆ ಪ್ರವೇಶ ಸಿಗದೆ ಅತಂತ್ರ ಸ್ಥಿತಿಯಲ್ಲಿ ಬಾಗಿಲಿನ ಬಳಿ ನಿತ್ರಾಣವಾಗಿ ಮಲಗಿರುವ ವೃದ್ಧೆಯ ದೃಶ್ಯ ಹೃದಯ ಕಿವುಚುವಂತಾಗಿದೆ. 96 ವರ್ಷದ ಪಾರ್ವತಮ್ಮರವರಿಗೆ ಇಂತಹ ಸ್ಥಿತಿ ಬಂದಿದೆ. 8 ಜನ ಮಕ್ಕಳ ತಾಯಿ ಪಾರ್ವತಮ್ಮರಿಗೆ ಕೊನೆ ಆಸೆಯನ್ನ ನೆರವೇರಿಸಲು ಹೆತ್ತ ಮಗಳೇ ಸಹಕರಿಸದ ಹೃದಯಹೀನ ಸನ್ನಿವೇಶ ಇದಾಗಿದೆ. ಪಾರ್ವತಮ್ಮರವರಿಗೆ 4 ಗಂಡು ಹಾಗೂ 4 ಹೆಣ್ಣು ಮಕ್ಕಳಿದ್ದು, ಸದ್ಯ ಮಗನ ಮನೆಯಲ್ಲಿ ಪಾರ್ವತಮ್ಮ ಆಶ್ರಯವನ್ನ ಪಡೆದಿದ್ರು. ರಾಂಪುರ ಗ್ರಾಮದ ಮನೆ ತಲೆಮಾರುಗಳಿಂದ ಬಂದಂತ ಆಸ್ತಿ. ಪಾರ್ವತಮ್ಮ ಹುಟ್ಟಿ ಬೆಳೆದಂತ ಮನೆ. ಪತಿ ತಿಮ್ಮೇಗೌಡ ಸಾವನ್ನಪ್ಪಿದ ಸ್ಥಳ. 96 ವರ್ಷದ ಕಳೆದ ವೃದ್ಧೆ ಪಾರ್ವತಮ್ಮ ಬಹುತೇಕ ಕೊನೆ ಉಸಿರೆಳೆಯುವ ಹಂತ ತಲುಪಿದ್ದಾರೆ. ತಮ್ಮ ಕೊನೆ ಆಸೆ ಗಂಡ ತೀರಿಕೊಂಡ ಮನೆಯಲ್ಲಿ ಜೀವ ಬಿಡುವುದಾಗಿದ್ದು, ತಲತಲಾಂತರಗಳಿಂದ ಆಶ್ರಯ ನೀಡಿದ ಮನೆ ಪ್ರಸ್ತುತ ಪಾರ್ವತಮ್ಮ ಮಗಳು ಉಮಾ ಸುಪರ್ದಿಯಲ್ಲಿ ಇದೆ. ಹೀಗಾಗಿ ಪತಿ ಜೀವ ಬಿಟ್ಟಂತ ಜಾಗದಲ್ಲೇ ತಾನು ಐಕ್ಯವಾಗಬೇಕು ಎಂಬ ಬಯಕೆಯಿಂದಾಗಿ ಪಾರ್ವತಮ್ಮ ತನ್ನ ಮನೆಗೆ ಬಂದ್ರೆ ಕಟುಕ ಹೃದಯದ ಮಗಳು ಉಮಾ ಬಾಗಿಲಿಗೆ ಬೀಗ ಜಡಿದು ನಾಪತ್ತೆಯಾಗಿದ್ದಾರೆ. ಇದೇ ಮನೆಯಲ್ಲಿ ತಾನು ಸಾಯಬೇಕಂತ ನಿರ್ಧರಿಸಿರುವಂತಹ ಪಾರ್ವತಮ್ಮ ಬಾಗಿಲಿನಲ್ಲೇ ಆಶ್ರಯವನ್ನ ಪಡೆದುಕೊಂಡಿದ್ದಾರೆ. 2 ದಿನಗಳಿಂದ ಮನೆ ಬಾಗಿಲ ಬಳಿ ಮಲಗಿರುವಂತಹ ಪಾರ್ವತಮ್ಮರವರ ಕೊನೆ ಆಸೆ ನೆರವೇರಿಸಲು ಹೆತ್ತ ಮಗಳೇ ಸ್ಪಂದಿಸ್ತಾ ಇಲ್ಲ. ರಾತ್ರಿ ಹಗಲು ಪಾರ್ವತಮ್ಮರನ್ನ ಉಳಿದ ಮಕ್ಕಳು ಸಮೀಪದಲ್ಲೇ ಕುಳಿತು ನೋಡಿಕೊಳ್ಳುತ್ತಿದ್ದಾರೆ. ರಾಂಪುರ ಗ್ರಾಮದ ನಿವಾಸಿಗಳ ಹಾಗೂ ಮಕ್ಕಳು ಹೇಳುವ ಪ್ರಕಾರ ಪಾರ್ವತಮ್ಮರಿಂದ ಮಗಳು ಉಮಾ ಸುಳ್ಳು ಹೇಳಿ ಆಸ್ತಿ ಕಬಳಿಸಿ ವಂಚನೆ ಮಾಡಿದ್ದಾಳೆ ಅಂತ ಆರೋಪಿಸಲಾಗಿದೆ. ಹೆತ್ತವರ ಕೊನೆಯ ಆಸೆಯನ್ನ ನೆರವೇರಿಸಲು ಮಕ್ಕಳು ಸಾಕಷ್ಟು ತ್ಯಾಗ ಮಾಡಿರುವುದು ಉದಾಹರಣೆಗಳಿವೆ. ಆದರೆ ಇಲ್ಲಿ ಮಾತ್ರ ಆಸ್ತಿಗಾಗಿ ಜನ್ಮ ನೀಡಿದ ಮಗಳೇ ಕಲ್ಲು ಹೃದಯ ಮಾಡಿಕೊಂಡು ತಾಯಿಯ ಕೊನೆ ಆಸೆ ನೆರವೇರಿಸದೆ ದುರ್ವರ್ತನೆ ತೋರುವುದು ಅಮಾನವೀಯತೆಗೆ ಉದಾಹರಣೆಯಾಗಿದೆ. ಬಾಗಿಲ ಬಳಿ ಹಾಸಿಗೆ ಹಿಡಿದು ಮಲಗಿರುವ ತಾಯಿ ಪಾರ್ವತಮ್ಮಳ ಕೊನೆ ಆಸೆ ಈಡೇರುವುದೇ ಇಲ್ಲಿ ಮಗಳ ಒಂದು ಅಮಾನವೀಯತೆ ಗೆಲ್ಲುವುದೇ ಕಾದು ನೋಡಬೇಕಾಗಿದೆ. ಆಮೇಲೆ ಏನೋ ಅಂದ್ಕೊಳ್ಳೋದು ಯಾಕೆ ಬೇಕು ಹೆಣ್ಮಕ್ಳು ಅಲ್ಲ ಮಾತಾಡ್ಲಿ ಎಲ್ಲ ಕರ್ಕೊಬಂದ್ವಿ. ಮಕ್ಕಳೆಲ್ಲ ಬಂದು ಇನ್ನೇನು ಮಾಡೋ ಸಾಯ ಹೊತ್ತಲ್ಲಿ ಎಲ್ಲರೂ 1 ತಿಂಗಳಿಂದ ನೀರು ಸರಿಯಾಗಿ ಹೋಗ್ತಾ ಇರಲಿಲ್ಲ ಅವ್ರಿಗೆ. ಹೆಂಗೋ ಬಿಡು ಎಲ್ಲರೂ ಜೀವ ಹೋಗ್ಬೋದು ಅಂತ ಬಂದ್ವಿ. ಮನೆ ಬಾಗ್ಲಾಕಿತ್ತು. ನನ್ನ 2ನೇ ತಂಗಿ ಮಂಗಳ ಅಂತ, ಅವಳನ್ನ ಉಮಾ ಅಂತಾನೆ ಬಾಗಿಲು ತಟ್ಟದ್ಲು. ನಮ್ಮನ್ನು ನೋಡ್ಬಿಟ್ಟು ಲಾಕ್ ಮಾಡ್ಬಿಟ್ಟು ಸ್ಟೇಷನ್ಗೆ ಫೋನ್ ಮಾಡ್ಬಿಟ್ಟವಳೆ. ನಾವು ಬಾಗಿಲ ಹತ್ರ ಮನಗಿಸ್ಕೊಂಡಿದ್ವಿ ನಮ್ಮಮ್ಮನ್ನ. ಎಲ್ಲ ಕೂತಿದ್ವಿ. ಇದೇನು ಮಾಡ್ಬಿಟ್ರವಳೆ, ಬಂದು ಹೊಡೆದು ಪೊಲೀಸ್ನವ್ರು ಬಂದು ಏನರಮ್ಮ ಇಲ್ಲಿ ನಿಮ್ಮದು ಗಲಾಟಿ ಏನು ಸಹಜ ನಿಮ್ಮದು ಅಂದ್ಬಿಟ್ಟು ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟವಳೆ. 11 ಜನದ ಮೇಲೆ ಕಂಪ್ಲೇಂಟ್ ಕೊಟ್ಟವಳೆ. ಒದ್ದು ಯಾವಾಗ ಒದ್ದಾಗ ಮಕ್ಕಳು ಸುಧಾ ಆ ಟೈಮಲ್ಲಿ ನಮ್ಮ ಅಮ್ಮನ ಚೇರ್ಗೆ ಮಂಚಕ್ಕೆ ಎತ್ಕೊಳ್ಳಿ ಅಂತ. ಅಲ್ಲಿಗೆ ಎಂಥ ಮಗಳಿರ್ಬೇಕು. ಈ ತಾಯಿಗೆ ಅನ್ಯಾಯ ಮಾಡೋಳಲ್ಲ ಸರಿನಾ? ಈ ತರ ಮಗಳು ಪ್ರಪಂಚದಲ್ಲಿ ಇರಬಾರ್ದು. ನಿಜವಾಗೂ ಹೇಳ್ತಾ ಇದ್ದೀನಿ ಸರ್. ನಾನು ಇದು ಮೊದಲು ಒಂದ್ಸರಿ ಹೇಳಿದ್ದೆ, ಇವಾಗ ನಿಜವಾಗಿ ಹೇಳ್ತಾ ಇದ್ದೀನಿ. ಇಂಥವಳ ಪೆಟ್ರೋಲ್ ಹಾಕಿ ಸತ್ರೂ ಮೋಸ ಇಲ್ಲ. ಇಂಥ ಮಗಳು ಯಾರಿಗೂ ಬೇಡ ಸರ್. ಈ ತರ ಅನ್ಯಾಯ. ಅವಳು ಎಲ್ಲಿ ಸಾಯ್ಬೇಕು ನಮ್ಮಮ್ಮ? ಜೀವ ಎಲ್ಲಿ ಬಿಡ್ಬೇಕು ಹೇಳಿ? ಇಲ್ಲಿ ನೋಡಿದ್ರೆ ಎಲ್ಲ ಮಳೆ ಬಿದ್ದು ಯಾವತ್ತು ಮಳೆ ಬಂದು ಟಾರ್ಪಲ್ ಇದ್ದದು. ಮೊನ್ನೆ ಊರವರೆಲ್ಲ ಬಂದು ಮಾಡ್ಕೊಟ್ಟವ್ರು ನಮ್ಗೆ. ಇಲ್ಲಿ ಇದ್ರಲ್ಲಿ ಕೂತಿದೀವಿ. ಇದು ನಮ್ದೇನೆ, ಅದು ನಮ್ದೇನೆ. ಈಗ ಅಮ್ಮ ಜೀವ ಬಿಡ್ಬೇಕು. ಈಗ ನಾವು ಮನೆ ಒಳಗೆ ಹೋಗ್ಬೇಕು. ನಮ್ಗೇನು ಆಶ್ರಯ ಮಾಡ್ಕೊಡ್ತೀರಾ ಕೈ ಮುಗಿದು ಕೇಳ್ಕೊತೀನಿ. ಇದೊಂದು ನೆರವೇರಿಸ್ಕೊಡಿ. ಇಂಥವಳನ್ನ ಮಾತ್ರ ಬಿಟ್ಕೊಡ್ಬೇಡಿ ನೀವು. ಯಾರೇ ಆದ್ರೂ ಸರಿ, ಯಾವ ತಂದೆ ತಾಯಿ ಆದ್ರೂ ಇಂಥ ಮಗಳಿಗೆ ಜನ್ಮ ಕೊಡ್ಬೇಡಿ. ಈ ತರ. ನನ್ನ ಹೆಸರು ಸರಸ್ವತಿ ಅಂತ.